ಐಸಾಕ್ ಅಂತ ಕರ್ನಾಟಕ ಅಖಿಲ ಕರ್ನಾಟಕ ಕಥೋಲಿಕ ಕ್ರೈಸ್ತರ ಕನ್ನಡ ಸಂಘದ ಅಧ್ಯಕ್ಷರಾಗಿದ್ದೇವೆ. ಸರ್, ನಮ್ಮ ಹೋರಾಟ ಬಂದು ಇಡೀ ಕರ್ನಾಟಕದ ಕ್ರೈಸ್ತರ ಹೋರಾಟವಾಗಿದೆ. ಇದು ಕ್ರೈಸ್ತರು ಹೋರಾಟ ಮಾಡಬಾರ್ದು ಅಂತ ದುಸ್ಥಿತಿ ನಮಗೆ ಬಂದಿದೆ. ಕಾರಣ ಇಷ್ಟೇ, ಚರ್ಚ್ಗಳಲ್ಲಿ ಕನ್ನಡವನ್ನು ಬಳಕೆ ಮಾಡಲಿಕ್ಕೆ ಈ ಧರ್ಮಾಧಿಕಾರಿಗಳು ಯಾಕೆ ನಾಚಿಕೆ ಪಡ್ತಾ ಇದ್ದಾರೆ. ಒಂದು, ಕನ್ನಡವನ್ನು ಕನ್ನಡಿಗರನ್ನು ಶೋಷಣೆ ಮಾಡ್ತಾ ಇದ್ದಾರೆ. ಎರಡನೇದಾಗಿ, ಇಲ್ಲಿ ಒಂದು ಪ್ರಾದೇಶಿಕ ಗುರುಮಟ್ಟವನ್ನು ಈವರೆಗೂ ಸ್ಥಾಪನೆ ಮಾಡಿಲ್ಲ. 100 ವರ್ಷಗಳಾದ್ರೂ ಈವರೆಗೂ ಒಂದು ಪ್ರಾದೇಶಿಕ ಗುರುಮಟ್ಟವನ್ನು ಮಾಡಲಿಲ್ಲ. ಇದನ್ನು ಮಾನ್ಯ ನಮ್ಮ ಮೈಸೂರು ಮಹಾರಾಜರು ಕೊಡುಗೆಯಾಗಿ ದಾನವಾಗಿ ಕೊಟ್ಟಂತ, ಅನುದಾನವಾಗಿ ಕೊಟ್ಟಂತ ಆ ಜಾಗವನ್ನು 28 ಎಕರೆ ಜಮೀನಲ್ಲಿ ಈವರೆಗೂ ಕನ್ನಡ ಸಮುದಾಯಕ್ಕೆ, ಕ್ರೈಸ್ತರ ಸಮುದಾಯಕ್ಕೆ ಈಗಿನವರೆಗೂ ಪ್ರಾದೇಶಿಕ ಗುರುಮಟ್ಟವನ್ನು ಸ್ಥಾಪನೆ ಮಾಡಿಲ್ಲ. ಮೂರನೇದಾಗಿ, ಕನ್ನಡ ಗುರುಗಳನ್ನು ಧರ್ಮಾಧ್ಯಕ್ಷರನ್ನಾಗಿ ಈವರೆಗೂ ಯಾವ ಪ್ರಾಂತ್ಯದಲ್ಲೂ ನೇಮಕ ಮಾಡಿಲ್ಲ. ಈಗ 9 ಮಂದಿ ಕೊಂಕಣಿ ಧರ್ಮಾಧ್ಯಕ್ಷಗಳಿದ್ದಾರೆ, 3 ಮಂದಿ ಮಲಯಾಳಿಗಳಿದ್ದಾರೆ, ಒಬ್ಬರು ಕನ್ನಡಿಗರಿದ್ರು, ಅವರು ಈಗಾಗಲೇ ನಿವೃತ್ತಿಯನ್ನು ಆಗಿದ್ದಾರೆ. ಈಗ ನಮ್ಮ ಕೋರಿಕೆಗಳು, ನಮ್ಮ ಆಗ್ರಹ ಏನಂದ್ರೆ, ಈಗ ತೆರವು 3 ಬಳ್ಳಾರಿ, ಶಿವಮೊಗ್ಗ, ಚಿಕ್ಕಮಗಳೂರು, ಈ 3 ಪ್ರಾಂತ್ಯಗಳಿಗೂ ಕನ್ನಡಿಗರನ್ನೇ ಘೋಷಿಸಬೇಕು. ಧರ್ಮಾಧ್ಯಕ್ಷರಾಗಿ, ಧರ್ಮಾಧಿಕಾರಿಗಳಾಗಿ ಕನ್ನಡ ಗುರುಗಳನ್ನೇ ನೇಮಿಸಬೇಕು. ಇಲ್ಲದಿದ್ದರೆ ನಮ್ಮ ಹೋರಾಟ ಉಗ್ರ ಹೋರಾಟಕ್ಕೆ ತೀರ್ಮಾನವಾಗುತ್ತೆ. ಸಾರಾ ಗೋವಿಂದ ಹೇಳಿದಂತೆ, ನಮ್ಮ ಮಾಜಿ ಸಭಾಪತಿಗಳಾದ ಹನುಮಂತವರು ಹೇಳಿದಂತೆ, ನಿಮ್ಮ ಧರ್ಮಾಧ್ಯಕ್ಷರ ನಿಲಯಕ್ಕೆ ಮುತ್ತಿಗೆಯನ್ನು ಹಾಕ್ತೇವೆ. ಕನ್ನಡಿಗರು ಮುತ್ತಿಗೆಯನ್ನು ಹಾಕ್ತೇವೆ. ಕನ್ನಡ ಕ್ರೈಸ್ತರ ಅಂತ ಹೇಳೋದಿಲ್ಲ ನಾವು, ಕನ್ನಡಿಗರು, ಈ ನಾಡಿನ ಜನ ನಾವು. ಈ ನಾಡು ನುಡಿಗಾಗಿ ನಮ್ಮ ಪ್ರಾಣವನ್ನೇ ಅರ್ಪಿಸ್ತೇವೆ. ನಮ್ಮ ಭಾಷೆಗಾಗಿ ನಮ್ಮನ್ನೇ ನಾವು ದಾನಗೊಳಿಸ್ಕೊಳ್ತೇವೆ. ಅಂತ ವ್ಯಕ್ತಿಗಳು ನಾವು. ಧರ್ಮಾಧ್ಯಕ್ಷರೇ, ಎಚ್ಚರವಾಗಿರಿ. ನಿಮ್ಮ ಯಾವ ತಂಡಗಳಿದೆ, ಕನ್ನಡ ದ್ರೋಹಿಗಳಾಗಿದ್ದೀರಾ. ಇನ್ನು ಮೇಲಾದ್ರೂ ಎಚ್ಚೆತ್ತುಕೊಂಡು ಈ ರಾಜ್ಯದಲ್ಲಿ ಕನ್ನಡವನ್ನು ಸ್ಥಾಪನೆ ಮಾಡಿ, ಪ್ರಾದೇಶಿಕ ಗುರುಮಟ್ಟವನ್ನು ಸ್ಥಾಪನೆ ಮಾಡಿ, ಕನ್ನಡ ಧರ್ಮಾಧ್ಯಕ್ಷರನ್ನ ಸ್ಥಾಪನೆ ಮಾಡಿ, ಇದಕ್ಕೆಲ್ಲ ನೀವು ಸಮ್ಮತಿಸಿದರೆ ಶಾಂತಿ, ಇಲ್ಲದಿದ್ದರೆ ಕ್ರಾಂತಿ ಉಂಟಾಗುತ್ತೆ. ಈ ಕ್ರಾಂತಿಗೆ ನೀವು ಕಾರಣಕರ್ತರಾಗಬೇಡಿ. ಕ್ರೈಸ್ತರು ಶಾಂತಿ ದೂತರು, ಆದರೆ ನೀವು ಕ್ರಾಂತಿ ದೂತರಾಗಿ ಬದಲಾವಣೆ ಮಾಡಿದ್ರೆ ನೀನೇ ಅದಕ್ಕೆ ಕಾರಣ. ಧರ್ಮಾಧಿಕಾರಿ, ಹಿಂದೆ ನೀನು ಮಾಡಿದ್ರೆ ಮಾಡು, ಇಲ್ಲಾಂದ್ರೆ ಇಲ್ಲಿಂದ ತೊಲಗು. ಬ್ರಿಟಿಷರು ತೊಲಗಿದ ಹಾಗೆ ನೀನು ತೊಲಗು. ಆ ಪ್ರಾದೇಶಿಕ ಸೆಮಿನರಿ ಏನಿದೆ, ನಮ್ಮ ಮಲ್ಲೇಶ್ವರದಲ್ಲಿರುವ ಆ ಗುರುಮಠದಲ್ಲಿರುವಂತ ತಮಿಳರ ಆಡಳಿತವನ್ನ ಈ ಕೂಡಲೇ ರದ್ದುಗೊಳಿಸಬೇಕು, ತಮಿಳರನ್ನ ತೊಲಗಿಸಬೇಕು. ನಾನೆಲ್ಲ ಕನ್ನಡಿಗರ ಹೋರಾಟಗಾರರನ್ನ ಕೇಳ್ಕೊಳ್ತೇನೆ, ನಾಯಕರುಗಳನ್ನ ನಮ್ಮ ಹೋರಾಟಕ್ಕೆ ಬೆಂಬಲ ಕೊಡಿ. ಬರ್ತಲೋಮಿಯೋ, ಅಖಿಲ ಕರ್ನಾಟಕ ಸಂಘದ ಕಥೋಲಿಕ ಕ್ರೈಸ್ತರ ಕನ್ನಡ ಸಂಘದ ಕಾರ್ಯದರ್ಶಿ. ನಮ್ಮ ಪ್ರಮುಖ 3 ಬೇಡಿಕೆಗಳು ಏನಿದೆ, ಪ್ರಾದೇಶಿಕ ಗುರುಮಠ ಸ್ಥಾಪನೆ, ಮತ್ತೆ ಕನ್ನಡ ಧರ್ಮಗುರುಗಳನ್ನೇ ಧರ್ಮಾಧ್ಯಕ್ಷನಾಗಿ ನೇಮಿಸಬೇಕೆಂದು, ಮತ್ತು ವ್ಯಾಟಿಕನ್ 2ರ ಆದೇಶದ ಅನ್ವಯ ಎಲ್ಲಾ ಕಡೆ ಹಾಕ್ಬೇಕಂತೇಳಿ ನಾವು ಕೇಳ್ತಾ ಇದೀವಿ. ಯಾಕಂದ್ರೆ ನಮ್ಮ ನೆರೆ ರಾಜ್ಯಗಳಲ್ಲಿ ಈ ವ್ಯಾಟಿಕನ್ ಆದೇಶನ ಪರಿಪಾಲನೆ ಮಾಡಿದ್ದಾರೆ, ಇವರಿಗೆ ಮಾತ್ರ ತೊಂದರೆ ಆಗ್ತಾ ಇದೆ. ಯಾಕೆ ನಾವು ಅದೇ ಬೇಡಿಕೆ ನಿಮಗೆ ಇಟ್ಟಿದ್ದೇವೆ. ಇಷ್ಟು ವರ್ಷಗಳು ಕಳೆದಿತ್ತು, ಆಯ್ತು, ಇವಾಗ ಮುಗ್ದೋಯ್ತು. ಇನ್ನು ಮುಂದೆ ಆದ್ರೂ ನೀವು ದಯವಿಟ್ಟು ಈ ಆದೇಶವನ್ನು ತಕ್ಷಣವಾಗಿ ಜಾರಿಗೆ ತರಬೇಕಂತ ಕೇಳ್ಕೊಳ್ತಾ ಇದ್ದೀವಿ.